प्रथमं तु महादेवं द्वितीयं तु महेश्वरं तृतीयं शङ्करं प्रोक्तं चतुर्थं वृषभध्वजं पञ्चमं द्विवारं च षष्ठमं वामनशनं सप्तमं देवदेवेशं श्रीकण्ठं चाष्टमं तथा नवमं तु हरं देवं दशमं पार्वतीपतिं रुद्रमेकादशं प्रोक्तं द्वादशं शिवमुच्यते एतद्द्वादशनामानि त्रिसन्ध्यां यं पठेत् नरः गोप्नश्चैव कृतघ्नश्च भ्रूणः गुरुकल्पकः श्रीबालाघातकश्चैव सुरपो वृषलीपति सर्वां नाशयति पापं शिवलोकं सा गच्छति शुद्धस्फटिकासङ्काशं त्रिनेत्रं चन्द्रशेखरं हिन्दुमण्डलमध्यस्थं वन्दे देवं सदाशिवम् इति श्रीरुद्रद्वादशनामस्तोत्रं सम्पूर्णम्। ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಪುಟಾಣಿ ಮುದ್ದಾದ ಮಕ್ಕಳು. ಹೌದಲ್ವಾ? ಎಷ್ಟು ಸುಂದರವಾಗಿ ಸ್ಪಷ್ಟವಾಗಿ ಅಲ್ವಾ? ಖಂಡಿತವಾಗ್ಲು. ಹಾಯ್ ಶಾನಿ. ಹಲೋ. ಹಾಯ್ ದಕ್ಷ್. ಸ್ವಲ್ಪ ಹಿಂದೆ ಬರ್ಬೋದಲ್ವಾ? ದಕ್ಷ್, ನಿನಗೆ ಗೊತ್ತಿದೆಯಾ ನಾವು ಇವತ್ತು ಏನ್ ಮಾಡ್ತಿದೀವಿ ಅಂತ? ಯುಗಾದಿ. ಯುಗಾದಿ ಸೆಲೆಬ್ರೇಟ್ ಮಾಡ್ತಿದೀವಾ? ಇವತ್ತು ಯುಗಾದಿ ಅವ್ರದ್ದು ಏನ್ ಸ್ಪೆಷಲ್ ಇದೆ? ಒಬ್ಬಟ್ಟು. ಒಬ್ಬಟ್ಟಾ? ಓ, ತುಂಬಾ ವೇಟ್ ಮಾಡ್ತಿದ್ಯಾ ಒಬ್ಬಟ್ಟು ತಿನ್ಬೇಕಾಗಿ? ಹೌದು. ನಿನಗೆ ಮತ್ತೆ ದಕ್ಷ ಕನ್ನಡದಲ್ಲಿ ಇನ್ನೇನೇನು ಗೊತ್ತು? ಒಂದೆರಡು ಎಲ್ಲ ಗೊತ್ತಾ ನಿನ್ಗೆ? 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕರ 10 9 10 ಏನು ಮುಗಿಯತ್ತೆ. ಅಲ್ಲ, 1 2 ಕೇಳಿದ್ರೆ ನಮ್ಮ ಕನ್ನಡ ಶಾಲೆಗೆ ಹೋಗಿ ಅಲ್ಲಿ 1 2 ಬಾಳೆ 2 ಪದ್ಯದ ರೂಪದಲ್ಲಿ ಹೇಳುವಷ್ಟು ತಯಾರಾಗಿದ್ದಾರೆ ನಮ್ಮ ಮಕ್ಕಳು ಅಂದ್ರೆ ಅದಕ್ಕೆ ಹೇಳೋದು ನೋಡಿ. ಮತ್ತೊಮ್ಮೆ ಬರಲಿ ಜೋರಾಗಿ ಚಪ್ಪಾಳೆ. ಖಂಡಿತವಾಗ್ಲೂ ಸ್ನೇಹಿತರೆ, ದಕ್ಷ ನೀನು ಒಬ್ಬಟ್ಟು ಅಂತೆಲ್ಲ ಹೇಳಿ ನೀವು ಬಾಳೆಲ್ಲ ಊಟ ಅಂತೇಳಿ ಎಲ್ಲರಿಗೂ ಹಶು ಮಾಡ್ತಾ ಇದೆಯಾ ಗೊತ್ತುಂಟಾ? ಎಲ್ರಿಗೂ ಹಶುವಾಗ್ತಾ ಇದೆ. ಹಶುವಾಗ್ತಿದ್ಯಾ ಅಂತ? ಅದೇ ಇಲ್ಲ, ಆದ್ರೂ ವೇಟ್ ಮಾಡ್ಸೋಣ ಅವ್ರನ್ನ ಸ್ವಲ್ಪ. ಅಲ್ಲ, ನಿಮ್ಗೆಲ್ಲ ಸ್ಪೆಷಲ್ ಗಿಫ್ಟ್. ಓ ವಾ, ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್, ಪಾಪ ಅವರಿಗೆ ಹಸಿವಾಗಿರುತ್ತೆ. ಹೌದು, ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ದಾರೆ. ಥ್ಯಾಂಕ್ ಯು ಮಕ್ಕಳ. Thank you. ಸ್ನೇಹಿತರೆ, ನಿಮ್ಮ ಜೋರ